ನನ್ನ ಹೆಸರು ಕವಿತಾ. ನಾನು ಮಹಾನಗರ ಪಾಲಿಕೆ ಕಚೇರಿಯಲ್ಲಿ ಸ್ವಚ್ಛತಾ ಕಾರ್ಮಿಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಪ್ರತಿದಿನ ಬೆಳಗ್ಗೆ 5 ಗಂಟೆಗೆ ಎತ್ಕೊಳ್ತೀನಿ. ಕೈಯಲ್ಲಿ ಪೊರಕೆ, ತಲೆ ಮೇಲೆ ಒಂದು ಟವಲ್ಲು, ದಿನ ಪೂರ್ತಿ ಕಸ ಕ್ಲೀನ್ ಮಾಡೋದು ನನ್ನ ಕೆಲಸ. ಆ ದಿನ ಕೂಡ ನಾನು ಕೆಲಸದಲ್ಲಿದ್ದೆ. ಫೋನ್ ತೆಗೆದಾಗ ಊರಿಂದ ಕರೆ ಬಂತು, ಅಮ್ಮ ಬಾತ್ರೂಮಲ್ಲಿ ಬಿದ್ದಿದ್ದಾರೆ, ಡಾಕ್ಟ್ರು ಹೇಳಿದ್ರು ಬೋನ್ ಪ್ರಾಬ್ಲಮ್ ಆಗಿರ್ಬೋದು, ತಕ್ಷಣ ಸಿಟಿ ಹಾಸ್ಪಿಟಲ್ಗೆ ಕರ್ಕೊಂಡು ಬರಬೇಕು, 50,000 ರೂಪಾಯಿ ಬೇಕು ಅಂತ. ತಕ್ಷಣ ನನ್ನ ಅಕೌಂಟ್ ನೋಡಿದೆ, ಕೇವಲ 11,500 ರೂಪಾಯಿ ಇತ್ತು. ನನ್ನ ಕಾಲುಗಳು ನಡುಗ್ತಿತ್ತು. ಪೊರಕೆಯನ್ನು ಪಕ್ಕಕ್ಕಿಟ್ಟೆ. ಸೂಪರ್ವೈಸರ್ ಕೇಳಿದ್ರು, ಯಾಕೆ ನಿಂತಿದೀಯಾ, ಕೆಲಸ ಮಾಡಲ್ವಾ? ನಾನು ಏನು ಹೇಳಿ, ನನ್ನ ಮಾವನಿಗೆ ಫೋನ್ ಮಾಡಿದೆ. ಅವ್ರು ಹೇಳಿದ್ರು, ನೀವು ಕಸ ತೆಗೆಯೋ ಕೆಲಸ ಮಾಡ್ತೀರಾ ಅಲ್ವಾ, ಇಷ್ಟು ದುಡ್ಡು ಎಲ್ಲಿಂದ ಬರುತ್ತೆ? ಮತ್ತೆ ಹೇಳಿದರು, ಪ್ರತಿ ವಿಷಯಕ್ಕೆ ನಮ್ಗೆ ಯಾಕೆ ಕೇಳ್ತೀರಾ? ಆ ದಿನ ನಮಗೊಂದು ಸತ್ಯ ಗೊತ್ತಾಯಿತು, ನಾನು ಕಸ ಮಾತ್ರ ಅಲ್ಲ, ನನ್ನ ಮರ್ಯಾದೆಯನ್ನು ಕೂಡ ಜನರು ಎಸಿತಿದ್ದಾರೆ ಅಂತ ಅನ್ನಿಸ್ತು. ರಾತ್ರಿ ಕೆಲಸ ಮುಗಿಸಿ ತುಂಬ ಸುಸ್ತಾಗಿ ಫೋನ್ ನೋಡ್ತಿದ್ದಾಗ ಒಂದು ನೋಟಿಫಿಕೇಷನಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಬಂದಿತ್ತು, ಕೆಲಸ ಬಿಡದೆ ಪ್ರತಿದಿನ 500 ರೂಪಾಯಿ ಸಂಪಾದಿಸ್ಬೋದು ಎಂದು ಇತ್ತು. ನನಗೆ ಈಗಲೇ ಕೆಲಸ ಇದೆ, ಆದರೆ ಸ್ವಲ್ಪ ಎಕ್ಸ್ಟ್ರಾ ಇನ್ಕಮ್ ಬಂದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಅದರಿಂದ ಕಲಿ ಆ್ಯಪ್ ಡೌನ್ಲೋಡ್ ಮಾಡಿದೆ. ವರ್ಕ್ ಪ್ರೋಗ್ರೆಸ್ ಸೆಕ್ಷನ್ ಓಪನ್ ಮಾಡಿದೆ. ಮೊದಲ ದಿನ ರಾತ್ರಿ ಕೇವಲ 10 ನಿಮಿಷ ವಿಡಿಯೋ ನೋಡಿದೆ. ಮಾರನೇ ದಿನ ಹೇಳ್ದಂತೆ ಮಾಡಿದೆ. ಸಂಜೆ 270 ರೂಪಾಯಿ ಬಂದಿದೆ ಅಂತ ಮೆಸೇಜ್ ಬಂದಿತ್ತು. ದುಡ್ಡು ಕಡಿಮೆ ಇತ್ತು, ಆದರೆ ನನಗೆ ಧೈರ್ಯ ಬಂದಿತ್ತು, ನಾನು ಕೇವಲ ಪೊರಕೆ ಹಿಡಿಯೋ ಹುಡುಗಿ ಅಲ್ಲ ಅಂತ ಗೊತ್ತಾಯಿತು. ಈಗ ಪ್ರತಿ ರಾತ್ರಿ 11 ಗಂಟೆಗೆ ಕಲಿ ಆ್ಯಪಲ್ಲಿ ಸ್ವಲ್ಪ ಸಮಯ ಕೊಡ್ತಾ ಇದ್ದೀನಿ. ಪ್ರತಿದಿನ 500ರಿಂದ 700 ರೂಪಾಯಿವರೆಗೆ. అమ్మా, నాకు స్టెథోస్కోప్ కొనిస్తావా? అదేమిటి? డాక్టర్ భలే భలే చందద చందుండి ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು. ಭಲೆ ಭಲೆ ಚಂದದ ಚಂದುಂಡಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು. ನಿನ್ನ ಚಂದ ಹೊಗಳಲು ಪದಪುಂಜ ಸಾಲದು, ನಿನ್ನ ಕಂಗಳ ಕಾಂತಿಗಳಿಂದಾನೆ ತಾನೇನೆ ಊರೆಲ್ಲ ಹೊಂಬೆಳಕು. ನೀನು ಹೆಜ್ಜೆಯ ಇಟ್ಟಲ್ಲೆಲ್ಲೆಲ್ಲಾನು ಕಾಲಡಿ ಹೂವಾಗಿ ಬರಬೇಕು. ಭಲೆ ಭಲೆ ಚಂದದ ಚೆಂದುಂಡಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು. ಭಲೆ ಭಲೆ ಚಂದದ ಚೆಂದುಂಡಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು. ಭಲೆ ಭಲೆ ಚಂದದ ಚೆಂದುಂಡಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು. ನಿನ್ನ ಚಂದ ಹೊಗಳಲು ಪದಪುಂಜ ಸಾಲದು, ನಿನ್ನ ಕಂಗಳ ಕಾಂತಿಗಳಿಂದಾನೆ ತಾನೇನೆ ಊರೆಲ್ಲ ಹೊಂಬೆಳಕು. ನೀನು ಹೆಜ್ಜೆಯ ಇಟ್ಟಲ್ಲೆಲ್ಲೆಲ್ಲಾನು ಕಾಲಡಿ ಹೂವಾಗಿ ಬರಬೇಕು. ಭಲೆ ಭಲೆ ಡೈಲಾಗ್ ಒಂದು ಹೇಳ್ಬಿಡಿ ಸರ್. ಅಂದವಾಗಿರೋ ಹೆಣ್ಣು ಮಕ್ಕಳನ್ನ ನೋಡಿದ್ರೆ ಕತೆ ಕಟ್ತೀರಾ, ಏನೇನೋ ಮಾತಾಡ್ತೀರಾ. ನಿಮ್ಗೆ ಅಂದ ನೋಡಿ ಡೈಜೆಸ್ಟ್ ಮಾಡ್ಕೊಳಕ್ಕೆ ಬರಲ್ಲ. ಇನ್ ದೇಶ ಅಂದವಾಗಿ ಹೆಂಗ್ ಕಾಣಿಸುತ್ತೆ ಮ್ಯಾನ್, ಹೆಂಗ್ ಕಾಣಿಸುತ್ತೆ? ಕಲೆ ಇಲ್ಲದ ಕಲೆ ಇಲ್ಲ ಕಾಂತ, ಕಲೆಗೆ ಬೆಲೆ ಕಟ್ಟುವ ತಲೆ ಇರುವವರೆಗೂ ಶಿಲೆ ಕಾಣುವುದಲ್ಲದೆ ಕಲೆಯಲ್ಲಿ ಕಾಣುವುದು ಕಾಂತ. ಇಲ್ಲಿ ಒಬ್ಬೊಬ್ಬನಿಗೂ ಅರ್ಧ ಡಜನ್ ಮಕ್ಕಳು, ಅದ್ರಲ್ಲಿ ಅರ್ಧ ಪುಕ್ಲು, ಇನ್ನು ಅರ್ಧ ತಿಕ್ಲು.
ನಾನು ಮಾತಾಡೋದೇ ಹೀಗೆ, ನಾನು ಮಾತಾಡೋದು ಯಾರಿಗೂ ಅರ್ಥ ಆಗಲ್ಲ. ಯಾಕಂದ್ರೆ ಅರ್ಥ ಆದ್ರೂ ಅವ್ನ ಪಕ್ಕದಲ್ಲಿ ಅವ್ನು ಕೇಳಲ್ಲ. ಯಾಕೆ ಅಂದ್ರೆ ಅವ್ನು ಕಂಡ್ರೆ ಇವ್ನಿಗಾಗಲ್ಲ, ಇವ್ನು ಕಂಡ್ರೆ ಅವ್ನಿಗಾಗಲ್ಲ. ನೀವು ಯಾರು ಉದ್ಧಾರ ಆಗಲ್ಲ. ಥ್ಯಾಂಕ್ ಯು. ಡೈಲಾಗ್ ಒಂದು ಹೇಳ್ಬಿಡಿ ಸರ್. ಅಂದವಾಗಿರೋ ಹೆಣ್ಣು ಮಕ್ಕಳನ್ನ ನೋಡಿದ್ರೆ ಕತೆ ಕಟ್ತೀರಾ, ಏನೇನೋ ಮಾತಾಡ್ತೀರಾ. ನಿಮ್ಗೆ ಅಂದ ನೋಡಿ ಡೈಜೆಸ್ಟ್ ಮಾಡ್ಕೊಳಕ್ಕೆ ಬರಲ್ಲ. ಇನ್ ದೇಶ ಅಂದವಾಗಿ ಹೆಂಗ್ ಕಾಣಿಸುತ್ತೆ ಮ್ಯಾನ್, ಹೆಂಗ್ ಕಾಣಿಸುತ್ತೆ. ಕಲೆ ಇಲ್ಲದ ಕಲೆ ಇಲ್ಲ ಕಾಂತ, ಕಲೆಗೆ ಬೆಲೆ ಕಟ್ಟುವ ತಲೆ ಇರುವವರೆಗೂ ಶಿಲೆ ಕಾಣುವುದಲ್ಲದೆ ಕಲೆಯಲ್ಲಿ ಕಾಣುವುದು ಕಾಂತ. ಇಲ್ಲಿ ಒಬ್ಬೊಬ್ಬನಿಗೂ ಅರ್ಧ ಡಜನ್ ಮಕ್ಕಳು, ಅದ್ರಲ್ಲಿ ಅರ್ಧ ಪುಕ್ಲು, ಇನ್ನು ಅರ್ಧ ತಿಕ್ಲು. ನಾನು ಮಾತಾಡೋದೇ ಹೀಗೆ, ನಾನು ಮಾತಾಡೋದು ಯಾರಿಗೂ ಅರ್ಥ ಆಗಲ್ಲ. ಯಾಕಂದ್ರೆ ಅರ್ಥ ಆದ್ರೂ ಅವ್ನ ಪಕ್ಕದಲ್ಲಿ ಅವ್ನು ಕೇಳಲ್ಲ. ಯಾಕೆ ಅಂದ್ರೆ ಅವ್ನು ಕಂಡ್ರೆ ಇವ್ನಿಗಾಗಲ್ಲ, ಇವ್ನು ಕಂಡ್ರೆ ಅವ್ನಿಗಾಗಲ್ಲ. ನೀವು ಯಾರು ಉದ್ಧಾರ ಆಗಲ್ಲ. ಥ್ಯಾಂಕ್ ಯು. ಡೈಲಾಗ್ ಒಂದು ಹೇಳ್ಬಿಡಿ ಸರ್. ಆ್ಯಕ್ಚುಲಿ ನೋಡಿ, 5 ಬೆರಳು ಒಂದೇ ಸಮ ಇರಲ್ಲ ಅನ್ನೋ ಥರ ಅನಂತ್ ನಾಗು ಶಂಕರ್ ನಾಗ್ ಅವ್ರನ್ನ ನೋಡಿದಾಗ ತುಂಬ ಡಿಫ್ರೆನ್ಸ್ ಅನಿಸುತ್ತೆ. ಇವರು ಶಂಕರ್ ನಾಗ್ ತುಂಬ ಕಾಮ್, ರಿಸರ್ವ್ಡು, ಪುಸ್ತಕ ಎತ್ಕೊಂಡು ಓದ್ಕೊಂಡಿರೋರು, ತುಂಬ ಮೋಡಿಯಾಗಿ ಇರ್ತಿದ್ರು. ಬಟ್ ಒಂದು ಹ್ಯೂಮನ್ ಬೀಯಿಂಗ್ ಅಂತಾರಲ್ಲ, ಅವ್ರಲ್ಲಿ ಬಹಳಷ್ಟು ಇತ್ತು. ಅವರು ಇಬ್ಬರಲ್ಲಿ ಇದೆ ಆ ಒಂದು ಇದು ಬಂದಾಗ. ಶಂಕರ್ ಅಷ್ಟೇ, ಅನಂತ್ ನಾಗ್ ಅವರು ಅಷ್ಟೇ. ಬಟ್ ಶಂಕರ್ ಅವರು ಹೇಗೆ ಅಂದರೆ ತುಂಬ ಇದು ಎನರ್ಜೆಟಿಕ್. ಅವ್ರಿಗೆ 24 hours ವರ್ಕ್ ಮಾಡೋಕ್ಕೆ ಸಾಲ್ಟ್ ಇರಲಿಲ್ವಲ್ಲ, ಆ ಥರ ವರ್ಕ್ ಮಾಡ್ತಿದ್ರು ಅವರು. ಎಲ್ಲ ಏನೋ ಸ್ವಲ್ಪ ಗ್ಯಾಪ್ ಸಿಕ್ಕಿದ್ರು, ಇನ್ನು ಸ್ವಲ್ಪ ಲೇಟ್ ಆಯಿತು ಅಂದರೆ ಹೋಗಿ ಅವರೇ ಟ್ರಾಲಿ ಹಾಕ್ಬಿಡೋರು. ಅದೇ ಲೈಟ್ ಬಾಯ್ ಬರೋದು ಲೇಟ್ ಆಯಿತು ಅಂದರೆ ಅವರೇ ಹೋಗಿ ಫಿಕ್ಸ್ ಮಾಡಿಬಿಡೋರು. ಈ ಥರ ಎಲ್ಲ ಒಂದು ಕ್ಷೇತ್ರದಲ್ಲೂ ಅವರು ತಮ್ಮನ್ನು ತಾವು ತೊಡಗಿಸ್ಕೊಳ್ಬಿಡ್ತಿದ್ರು. ಅಷ್ಟು ಒಂದು ಹಾರ್ಡ್ ವರ್ಕ್ ಮಾಡ್ತಿದ್ರು ಅವರು. ಆ್ಯಕ್ಚುಲಿ ನೋಡಿ, 5 ಬೆರಳು ಒಂದೇ ಸಮ ಇರಲ್ಲ ಅನ್ನೋ ಥರ ಅನಂತ್ ನಾಗು ಶಂಕರ್ ನಾಗ್ ಅವ್ರನ್ನ ನೋಡಿದಾಗ ತುಂಬ ಡಿಫ್ರೆನ್ಸ್ ಅನಿಸುತ್ತೆ. ಇವರು ಶಂಕರ್ ನಾಗ್ ತುಂಬ ಕಾಮ್, ರಿಸರ್ವ್ಡು, ಪುಸ್ತಕ ಎತ್ಕೊಂಡು ಓದ್ಕೊಂಡಿರೋರು, ತುಂಬ ಮೋಡಿಯಾಗಿ ಇರ್ತಿದ್ರು. ಬಟ್ ಒಂದು ಹ್ಯೂಮನ್ ಬೀಯಿಂಗ್ ಅಂತಾರಲ್ಲ, ಅವ್ರಲ್ಲಿ ಬಹಳಷ್ಟು ಇತ್ತು. ಅವರು ಇಬ್ಬರಲ್ಲಿ ಇದೆ ಆ ಒಂದು ಇದು ಬಂದಾಗ. ಶಂಕರ್ ಅಷ್ಟೇ, ಅನಂತ್ ನಾಗ್ ಅವರು ಅಷ್ಟೇ. ಬಟ್ ಶಂಕರ್ ಅವರು ಹೇಗೆ ಅಂದರೆ ತುಂಬ ಇದು ಎನರ್ಜೆಟಿಕ್. ಅವ್ರಿಗೆ 24 hours ವರ್ಕ್ ಮಾಡೋಕ್ಕೆ ಸಾಲ್ಟ್ ಇರಲಿಲ್ವಲ್ಲ, ಆ ಥರ ವರ್ಕ್ ಮಾಡ್ತಿದ್ರು ಅವರು. ಎಲ್ಲ ಏನೋ ಸ್ವಲ್ಪ ಕಂಡೆನು ಕಂಡೆನು